ಹಮ್ಮಿಕೊಂಡದ್ದು ಬಹಳ ಅತೀವ ಸಂತೋಷ ಅನಿಸ್ತದೆ. ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸಗಳಿದ್ದಾರೆ, ಯಾರ ಹೆಸರು ಗೊತ್ತಿಲ್ಲ. ಹೆಸರು ಹೇಳಲು ತೋರದಂತಿದೆ 100 ರೀತಿಯ ತರುಗಳು, ಹಣ್ಣು ಕಾಯಿಯೋ ಹೂವು ಬೆಳೆದವು, ನೋಡಿ ತಡಿಯವು ಕಂಗಳು. ದಾನದ ಮಹಿಮೆ ದಾನ ಮಾಡುವ ರೀತಿಯಲ್ಲಿದೆ. ದಾನದ ಮಹಿಮೆ ನಾನು 100 ರೂಪಾಯಿ ಕೊಟ್ಟು 1000 ಜನರ ಮುಂದೆ ಹೇಳ್ಕೊತ ಹೋಗಿದ್ರೆ ದಾನ ಆಗಲ್ಲ. ವಸ್ತುನ ನಾನು ಕುಡಿತಾ ಇದ್ದೀನಿಪ್ಪ ಅಂದ್ರೆ ಅದ ಮುಖ ಹಿಂಗ್ ಮಾಡಿ ಗಂಟ ಹಿಂಗ್ ಮಾಡಿ ಒಳಗೆ ಹಾಕಿ ಮಾಡಿ ಕುಡಿದು ಹಿಂಗ್ ಹೂ ಹಿಡಿದ ಹಿಂಗೆಲ್ಲ ಮಾಡುದ ಆ ಮಗ ನೋಡ್ತದೆ, ಸಣ್ಣದಿರ್ತದೆ. ಏನೋ ಇದೆ ನಮ್ಮ ಅಪ್ಪ ಹಿಂಗ್ ಮಾಡ್ತಾರೆ, ಕಣ್ಣ ಬಾಯಿ ಹಿಂಗ್ ಮಾಡ್ತಾನೆ, ಮೂಗು ಹಿಂಗ್ ಮಾಡ್ತಾನೆ, ಏನೋ ಇರ್ಬೋದು ಅಂತ ದಿವಸ ಚಂದ್ರನ ಬೆಳಕಿನಲ್ಲಿ ನಕ್ಷತ್ರಗಳ ಸಮೂಹ ಮಿಂಚ್ತಾ ಇರ್ತದೆ. ಹಾಗೆ ಇಲ್ಲಿ ಬಂದಂತ ಭಕ್ತಾದಿಗಳೇ ನಕ್ಷತ್ರಗಳಿದ್ದಂಗೆ. ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಏನಿರ್ತದೆ ಅಂದ್ರೆ ನಾನು ಏನಾದ್ರೂ ಒಂದು. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಆಧ್ಯಾತ್ಮಿಕತೆಯ ಕುರಿತು ಕೊಲ್ಹಾರ PSI SP ಬಿರಾದಾರ್ ಅದ್ಭುತವಾಗಿ ಮಾತನಾಡಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕುಪ್ಕಡ್ಡಿ ಗ್ರಾಮದಲ್ಲಿ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರ 50ನೇ ವರ್ಷದ ಪುಣ್ಯತಿಥಿಯ ಸುವರ್ಣ ಮಹೋತ್ಸವದ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಆಧ್ಯಾತ್ಮಿಕವಾಗಿ ಬಹಳಷ್ಟು ಅದ್ಭುತವಾಗಿ ಮಾತನಾಡಿದರು. ಇವರ ಮಾತಿಗೆ ಸಭೆಯಲ್ಲಿ ಉಪಸ್ಥಿತರಿದ್ದ ಜನರಿಂದ ಚಪ್ಪಾಳೆ ಸುರಿಮಳೆ ಜೋರಾಗಿತ್ತು. ನಮನಗಳನ್ನು ಸಲ್ಲಿಸುತ್ತಾ ಈ ಎಲ್ಲ ಒಂದು ಕಾರ್ಯಕ್ರಮ ನೋಡಿದ್ರೆ ಎಷ್ಟು ಸಂತೋಷ ಅನಿಸ್ತದೆ ನಮ್ಗೆ. ಪೊಲೀಸರು ಅಂದ್ರೆ ಏನಾಗಿ ಹೇಳಿದ್ರು, ಅಜ್ಜಾರು ಹೇಳ್ತಾ ಇದ್ರು, ಪೊಲೀಸರು ಅಂದ್ರೆ ಬರೇ ಬೈಯವರು, ಪೊಲೀಸರಿಗೆ ಅಂದ್ರೆ ಬರೇ ಬೇಗಳು ಬರ್ತಾವು. ಈಗೆಲ್ಲ ಹೋಗಿದೆ. ಪೊಲೀಸ್ ಇಲಾಖೆ ಸಾಕಷ್ಟು ಬದಲಾವಣೆ ಆಗಿದೆ. ನಮ್ಮ ವರ್ತನೆ ಯಾರ ಜೊತೆ ಅಂದ್ರೆ ಅಪರಾಧ ಮಾಡುವವರ ಜೊತೆ. ಸಾತ್ವಿಕರು, ಸದ್ವರ್ತನೆಯಿಂದ ಇರೋರು, ಸತ್ಸಂಗ ಮಾಡುವವರು ನಮ್ಮ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುವವರು, ಅವ್ರಿಗೆ ಯಾವತ್ತೂ ನಾವು ಸಿರಬಾಗ್ತೀವಿ. ಅದು ಮಾನವ ಧರ್ಮನೂ ಕೂಡ ಹೌದು. ಇದನ್ನೆಲ್ಲ ನೋಡಿದ್ರೆ ಏನಿಸ್ತಂದ್ರ ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸವೋ ಬಂಧುರ, ಹೊಳೆಯ ಉಡುಗಣ ಸೂರ್ಯ ಚಂದಿರ, ಬಾನು ಬೆಳ್ಳಿಯ ಹಂದರ, ಹೆಸರು ಹೇಳಲು ತೋರದಂತಿದೆ 100 ರೀತಿಯ ತರುಗಳು, ಹೂವು ಕಾಯಿಯೋ ಹಣ್ಣು ಬೆಳೆದಿದೆ, ನೋಡಿ ತಡಿಯವು ಕಂಗಳು. ಸಹಜ ಸುಂದರ ಸೃಷ್ಟಿ ಮಂದಿರ, ಸಹಜವಾಗಿ ಸುಂದರವಾಗಿ ಒಂದು ಸೃಷ್ಟಿ ಮಂದಿರ, ನಿಸರ್ಗ ಮಂದಿರ. ಈ ಪ್ರಕೃತಿ ತನ್ನಷ್ಟಕ್ಕೆ ತಾನೇ, ಯಾವುದೇ ಆಧುನಿಕತೆಯ ಸ್ಪರ್ಶವಿಲ್ಲದೆ ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಹೇಗೆ ಸೌಂದರ್ಯದಿಂದ ಕಾಣುತ್ತದೆಯೋ ಹಾಗೆ ಭಕ್ತಾದಿಗಳ ಒಂದು ಸಮೂಹದಿಂದ ಇಂಥ ಸತ್ಸಂಗ ಕಾರ್ಯಕ್ರಮಗಳಿಗೆ ಒಂದು ಮೆರುಗು ಬರ್ತದೆ. ಆ ಸೌಂದರ್ಯ, ಆ ಕಾರ್ಯಕ್ರಮದ ಸುಂದರತೆ ಹೆಚ್ಚಾಗ್ತದೆ. ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸವೋ ಬಂಧುರ. ಈ ಋತುಮಾನಗಳು ಪರಿವರ್ತನೆ ಆದಂಗೆ, ಋತುಮಾನಗಳು ಬಂದು ಹೋದಂಗೆ ಹೇಗೆ ಪ್ರಕೃತಿಯಲ್ಲಿ ಏರಿಳಿತಗಳು ಬದಲಾವಣೆಗಳಾಗುತ್ತವೆಯೋ ಹಾಗೆ ಕೆಲವೊಂದು ತಿಂಗಳುಗಳಲ್ಲಿ ಮಹಾನುಭಾವರ ದರ್ಶನ, ಅವರ ಹಿತನುಡಿಗಳನ್ನ ಕಿವಿಯಲ್ಲಿ ಬಂದಾಗ ಪ್ರಕೃತಿಯಲ್ಲಿ ಹೇಗೆ ಬದಲಾವಣೆ ಆಗುತ್ತದೆಯೋ ಹಾಗೆ ನಮ್ಮ ಮನದ ಮಲಿನವು ಕೂಡ ತೊಳೆದು ಆ ಮನಸ್ಸು ಪರಿಶುದ್ಧ ಆಗ್ತದೆ. ಅದಕ್ಕೆ ಮನದ ಮಲಿನವ ಒಂದು ತೊಳೆಯುವಂತ ಈ ಸತ್ಸಂಗ ಕಾರ್ಯಕ್ರಮಗಳು ಈ ಕುಪ್ಕಡ್ಡಿ ಅಂತ ಗ್ರಾಮದಲ್ಲಿ ಹಮ್ಮಿಕೊಂಡದ್ದು ಬಹಳ ಅತೀವ ಸಂತೋಷ ಅನಿಸ್ತದೆ. ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸವು ಬಂದು ಅಂದ್ರೆ ನಕ್ಷತ್ರ, ಗಣ ಅಂದ್ರೆ ಸಮೂಹ, ಹೊಳೆಯುವ ನಕ್ಷತ್ರಗಳ ಸಮೂಹ. ಅಂದ್ರೆ ಆಕಾಶದಲ್ಲಿ ಹೊಳೆಯುವಂತ ಸಾಕಷ್ಟು ನಕ್ಷತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಹುಣ್ಣಿಮೆ ದಿವಸ ಚಂದ್ರನ ಬೆಳಕಿನಲ್ಲಿ ನಕ್ಷತ್ರಗಳ ಸಮೂಹ ಮಿಂಚ್ತಾ ಇರ್ತದೆ. ಹಾಗೆ ಇಲ್ಲಿ ಬಂದಂತ ಭಕ್ತಾದಿಗಳೇ ನಕ್ಷತ್ರಗಳಿದ್ದಂಗೆ. ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಏನಿರ್ತದೆ ಅಂದ್ರೆ ನಾನು ಏನಾದ್ರೂ ಒಂದು ಒಳ್ಳೆಯದನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಮನಸ್ಸು ಸ್ವಚ್ಛ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ. ಏನಾದ್ರು ಅಲ್ಪ ಸ್ವಲ್ಪ ನಮ್ಮ ಮನಸ್ಸಿನಲ್ಲಿ ಏನಾದ್ರು ದುಗುಡ ದುಮಾನಗಳು ಇದ್ರೂ ಸಹಿತ ಇಂಥ ಮಹಾನುಭಾವರ ದರ್ಶನ, ಮಹಾನುಭಾವರ ಹಿತನುಡಿಗಳನ್ನ ನಾವು ಕಿವಿಯಲ್ಲಿ ಹಾಕೊಂಡ್ರ ನಾನು ಪಾವನಾದೆ ಅಂತಕ್ಕಂಥ ಭಾವನೆಯಿಂದ ಇಲ್ಲಿ ಬಂದಿರ್ತಾರೆ. ಹಾಗೆ ಭಕ್ತರು ಇಂಥ ಕಾರ್ಯಕ್ರಮಗಳು ಹೊಳೆಯುವ ನಕ್ಷತ್ರಗಳು ಇದ್ದಂಗೆ. ಹೊಳೆಯ ಉಡುಗಣ ಸೂರ್ಯ ಚಂದಿರ, ಬಾನು ಬೆಳ್ಳಿಯ ಹಂದರ. ಆ ಹೊಳೆಯುವ ನಕ್ಷತ್ರಗಳು ಸೂರ್ಯ ಮತ್ತು ಚಂದ್ರರು ಈ ಆಕಾಶಕ್ಕೆ ಒಂದು ಬೆಳ್ಳಿಯ ಹಂದರವನ್ನು ಹಾಕ್ದಂಗೆ ಆಗ್ತದಂತ. ಈ ಭಕ್ತಾದಿಗಳ ಸಮೂಹ ಹೇಗೆ ಅನಿಸ್ತದ್ರೆ ಈ ಮಠಕ್ಕೆ ಒಂದು ಬೆಳ್ಳಿಯ ಹಂದರ ಇದ್ದಂಗೆ ನಮ್ಗೆ ಸಂತೋಷವಾಗಿ ಸೌಂದರ್ಯಭರಿತವಾಗಿ ಕಾಣ್ತದೆ. ಬಾನು ಬೆಳ್ಳಿಯ ಹಂದರ, ಹೆಸರು ಹೇಳಲು ತೋರದಂತಿದೆ 100 ರೀತಿಯ ತರುಗಳು. ತರು ಅಂದ್ರೆ ಗಿಡ ಮರಗಳು. ಹೆಸರು ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸಾಕಷ್ಟು ಜನ ಅಕ್ಕ ತಂಗಿಯ ಜನ ಭಕ್ತ ಗಣಗಳಿದ್ದಾರೆ, ಯಾರ ಹೆಸರು ಗೊತ್ತಿಲ್ಲ. ಹೆಸರು ಹೇಳಲು ತೋರದಂತಿದೆ 100 ರೀತಿಯ ತರುಗಳು, ಹಣ್ಣು ಕಾಯಿಯೋ ಹೂವು ಬೆಳೆದವು, ನೋಡಿ ತಡಿಯವು ಕಂಗಳು. ಈ 100 ರೀತಿಯ ಸತ್ಸಂಗಿಗಳ ಒಂದು ಸಮಾಜ ಸೇವೆಯ ಕೊಡುಗೆ, ಅವರ ಮನಸ್ಸಿನಲ್ಲಿರ್ತಕ್ಕಂಥ ಒಳ್ಳೆಯ ಭಾವನೆಗಳು ಹೆಂಗಿದೆಯಪ್ಪ ಅಂದ್ರ
ಅವರ ಸೇವೆಯನ್ನು ನೋಡಿ ನಮ್ಮ ಕಣ್ಣುಗಳು ತನ್ನಷ್ಟಕ್ಕೆ ತಾನೇಂದೇ ತಂಪಾಗಿ ಹೋಗ್ತವೆ ಅಂತೆ. ಅಂದ್ರ ಭಕ್ತರ ಗಣವನ್ನ ಸಮೂಹವನ್ನ ನೋಡಿದಂತ ನಮ್ಮ ಮನಸ್ಸು ಏನಾಗ್ತದೆ ಅಂದ್ರೆ ಆನಂದ ಭರಿತ ಆಗ್ತದೆ, ಸಂತೋಷ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕೆ ಹೆಮ್ಮೆ ಪಡ್ತೇನೆ. ಒಂದು ಅತೀವ ಸಂತೋಷ ಅನಿಸ್ತದೆ. ಇಂಥ ಒಂದು ಪೂಜ್ಯ ಮಹಾನುಭಾವರ ಒಂದು ವೇದಿಕೆಯಲ್ಲಿ ನಮಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಾರೆ. ಎಲ್ಲ ಅಕ್ಕ ತಂಗಿಯರೇ, ಎರಡು ವಿಷಯಗಳನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು, ದಾನದ ಮಹಿಮೆ ಎಲ್ಲಿದೆ? ಮಹಾಭಾರತದಲ್ಲಿ ನೀವೆಲ್ಲ ಕೇಳಿದ್ರಿ, ಕರ್ಣ ಮತ್ತು ಅರ್ಜುನ. 3 ಲೋಕವನ್ನೇ ಗೆದ್ದಂತ ಅರ್ಜುನ ಅಹಂಕಾರ ಆಗ್ತದೆ. ಅಹಂಕಾರ, ನಾನು ಕರ್ಣನಿಗೆ ದಾನ ಶೂರ ಅಂತಾರೆ, ನನಗೆ ಯಾಕೆ ಅನ್ನಲ್ಲ? ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಮಾತು ಕೇಳ್ತಾನೆ ಅರ್ಜುನ, ಕರ್ಣನಿಗೆ ಮಾತ್ರ ದಾನ ಶೂರ ಅಂತಾರ, ನನಗೆ ಯಾಕೆ ಅನ್ನಲ್ಲ? ನಾನು ಕೂಡ ದಾನ ಶೂರ ಅನ್ಸಬೇಕು, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ನಗ್ತಾನೆ ಮನದಲ್ಲಿ. ಒಂದು ಸಣ್ಣ ಒಂದು ಕೆಲಸ ಹಚ್ತಾನೆ ಇಬ್ಬರಿಗೆ, ಅದರಲ್ಲಿ ನಿಮ್ಗೆ ಇಬ್ಬರದು ಒಂದು ವ್ಯಕ್ತಿತ್ವ ಗೊತ್ತಾಗ್ತದೆ, ಯಾರು ಶೂರ ದಾನ ಶೂರ ಅಂತ ಗೊತ್ತಾಗ್ತದೆ. ಅಂದಾಗ ಮುತ್ತು ರತ್ನಗಳ ವಜ್ರ ವೈಡೂರ್ಯಗಳಿಂದ ಕೂಡಿದ 2 ಬೆಟ್ಟಗಳನ್ನು ಸೃಷ್ಟಿ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಒಂದು ಮುತ್ತು ರತ್ನ ವಜ್ರ ವೈಡೂರ್ಯಗಳದ್ದು ಒಂದು ಬೆಟ್ಟ, ಇನ್ನೊಂದು ಬೆಟ್ಟ. 2 ಬೆಟ್ಟಗಳನ್ನ ಮುಂಜಾನೆ ಸೂರ್ಯೋದಯ ಆಗುವ ಸಮಯದಲ್ಲಿ ಇಬ್ರು ದಾನ ಮಾಡಕ್ ನಿಲ್ತಾರೆ. ಒಂದು ಕಡೆ ಅರ್ಜುನ ನಿಲ್ತಾನೆ, ಇನ್ನೊಂದು ಭಾಗದಲ್ಲಿ ಕರ್ಣ ನಿಲ್ತಾನೆ. ಕರ್ಣ ಒಂದು ಸಿಂಹಾಸನ ಮೇಲೆ ಕುತ್ಕೋತಾನೆ, ಅರ್ಜುನನ ಸಿಂಹಾಸನ ಕುತ್ಕೋತಾನೆ. ಅರ್ಜುನ ಎದ್ದು ಒಂದು ದೊಡ್ಡ ಬುಟ್ಟಿಯನ್ನು ತಗೊಂಡು ಬಂದಂತ ಸಾಕಷ್ಟು ಜನ ಡಗರ ಸಾರಿತಾರೆ, ಸಾಕಷ್ಟು ಜನ ಬರ್ತಾರೆ. ಅರ್ಜುನ ರಾಜ ಮಹಾರಾಜ ಅರ್ಜುನ ದಾನ ಮಾಡ್ತಾನೆ, ಮಹಾರಾಜ ಕರ್ಣ ದಾನ ಮಾಡ್ತಾನಂತೆ. ಅರ್ಜುನ ಬೆಳಗಿನಿಂದ ದೊಡ್ಡ ಬುಟ್ಟಿಲಿ ಹಾಕಿ 2 ಬುಟ್ಟಿ 3 ಬುಟ್ಟಿ ಹಾಕಿ ಕೊಡ್ತಾರೆ. ಭಕ್ತರು ಹೊತ್ಕೊಂಡು ಹೋಗ್ತಾ ಇರ್ತಾರೆ ಜನ. ಅವನು ಸಾಯಂಕಾಲ ಸೂರ್ಯಾಸ್ತ ಆಗೋದ್ರೊಳಗೆ ಮುಗಿಬೇಕಾಯ್ತದೆ. ಆಗ ಒಂದು ಅರ್ಧ ಬೆಟ್ಟವು ಖಾಲಿ ಆಗಿರೋದಿಲ್ಲ ಅರ್ಜುನಂದು, ಅರ್ಧ ಬೆಟ್ಟನೂ ಖಾಲಿ ಆಗಲ್ಲ. ಹಾಕಿ ಬಳಲಿ ತನ್ನ ಸಿಂಹಾಸನ ಮೇಲೆ ಕುತ್ಕೋತಾನೆ. ಕರ್ಣ ಸಾಯಂಕಾಲವರೆಗೆ ಆರಾಮಾಗಿ ತನ್ನ ಸಿಂಹಾಸನ ಕುದಿತಾನೆ. ನಿಮ್ಗೆ ಯಾರಿಗೆ ಏನು ಬೇಕು ಎಷ್ಟು ಬೇಕೋ ಅಷ್ಟು ತಗೊಂಡೋರಂತೆ. ತಗೊಂಡು ಹೋದಾಗ ಅಲ್ಲಿ ಬಂದಂತ ಜನ ತಮಗೆ ಬೇಕಾದಷ್ಟು ಸಂಪತ್ತನ್ನು ತಗೊಂಡು ಹೋಗ್ತಾರೆ. ಅವನ ಸಂಪತ್ತೆಲ್ಲ ಖಾಲಿಯಾಗಿ ಹೋಗ್ತದೆ. ಕರ್ಣನ ಸಂಪತ್ತ ಪೂರ್ತಿ ಖಾಲಿ ಆಗ್ತದೆ ಬೆಟ್ಟ, ಅರ್ಜುನ ಬೆಟ್ಟ ಅರ್ಧನೂ ಖಾಲಿ ಆಗಿರಲಿಲ್ಲ. ದಾನದ ಮಹಿಮೆ ಅವಾಗ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ದಾನದಲ್ಲಿ ಯಾರು ಶ್ರೇಷ್ಠ ಅಂದಾಗ ಕರ್ಣನೇ ಶ್ರೇಷ್ಠ. ಯಾಕೆ? ನಿನ್ನ ದಾನದಲ್ಲಿ ಮಿತಿ ಇತ್ತು, ನೀನು ಇಷ್ಟೇ ಕೊಡ್ಬೇಕಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ್ದಿ. ಶ್ರೀಕೃಷ್ಣ ಪರಮಾತ್ಮ ಕರ್ಣ ಏನ್ ಮಾಡ್ದ, ಅವರು ತೃಪ್ತಿ ತಗೊಂಡು ಹೋಗುವವನ ತೃಪ್ತಿ ಆಗ್ಬೇಕ, ತಗೊಂಡು ಹೋಗುವವನ ತೃಪ್ತಿ ಆಗುವಷ್ಟು ನಾವು ಸಂಪತ್ತನ್ನು ತಗೊಂಡು ಹೋಗಲಿ ಅಂತ ಕರ್ಣ ಬಿಟ್ಕೊಟ್ಟ. ಅದಕ್ಕಾಗಿ ಕರ್ಣ ದಾನದಲ್ಲಿ ಶ್ರೇಷ್ಠನಾದ ಅಂದಾಗ ಕುಬ್ಜನಾಗಿ ಅರ್ಜುನ ಕುತ್ಕೋತಾನೆ. ಕರ್ಣನನ್ನು ದಾನ ಶೂರ ಅಂತ ಕರೆದರು. ದಾನದ ಮಹಿಮೆ ದಾನ ಮಾಡುವ ರೀತಿಯಲ್ಲಿದೆ. ದಾನದ ಮಹಿಮೆ ನಾನು 100 ರೂಪಾಯಿ ಕೊಟ್ಟು 1000 ಜನರ ಮುಂದೆ ಹೇಳ್ಕೊತ ಹೋಗಿದ್ರೆ ದಾನ ಆಗಲ್ಲ. ಅದು ನನ್ನ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಷ್ಟೇ ನಾನು ಕೊಟ್ಟು ನೀವು ಧನ್ಯತೆ ಭಾವನೆಯನ್ನು ಅರ್ಪಣೆ ಮಾಡಿದ್ರೆ ಅದು ಸಾರ್ಥಕವಾದಂಥದ್ದು ದಾನ ಆಗ್ತದೆ. ದಾನದ ಮಹಿಮೆ ದಾನ ಮಾಡುವ ರೀತಿಯಲ್ಲಿದೆ. ಅದಕ್ಕೆ ಕರ್ಣನೇ ದಾನಶೂರ ಅಂತ ತನ್ನ ಶಿಷ್ಯ ಅರ್ಜುನಿಗೆ ಹೇಳ್ತಾನೆ. ನಮ್ಮ ಮನೆಯಲ್ಲಿ ನೀವು ಸತ್ಸಂಗ ಬರ್ತೀರಿ, ದಿನ ಕೇಳ್ತೀರಿ, ಕೇಳಿ ನಿಮ್ಮಲ್ಲೇ ಇಟ್ಕೊಂಡು ನೀವು ಸಂಸಾರದ ಅರ್ಧ ಆಯುಷ್ಯನ ಕಳೆದು ಬಿಟ್ಟಿರ್ತೀರಿ. 40-50 ವಯಸ್ಸಾಗಿದೆ, ಮಕ್ಕಳು ದೊಡ್ಡವರು ಇರ್ತಾರಲ್ಲ, ಜವಾಬ್ದಾರಿ ಇರ್ತಾರೆ. ಆದ್ರೆ ಮನೆಯಲ್ಲಿ ಒಂದು ಚಿಕ್ಕ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿನ ಹಿರಿಯರಲ್ಲಿ ಇದೆ. ಯುವಕರಿಗೆ ಮಾರ್ಗದರ್ಶನ ಕೊರತೆ ಆಗ್ತಾ ಇದೆ. ಯುವಕರು ಹಿರಿಯರ ಅಂಕಿತದಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ, ಸರಿಯಾದ ಸನ್ಮಾರ್ಗಗಳಲ್ಲಿ ನಡೀತಾ ಇಲ್ಲ. ಕೆಲವೊಂದು ಈ ಆಧುನಿಕತೆಯ ಒಂದು ಜಗತ್ತಿನಲ್ಲಿ ಈ ಮೊಬೈಲ್ ಆಗಲಿ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗುವಂತ ಒಂದು ಸ್ಥಿತಿಗೆ ಕೆಲವೊಂದು ಯುವಕರು ತಲುಪಿದ್ದಾರೆ. ಇದರಿಂದ ಬಂಗಾರವಾದಂತ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸತ್ಸಂಗದಿಂದ ಕೇಳಿದಂತ ಈ ಫಲಗಳು ಮುಂದಿನ ಜನಾಂಗದಲ್ಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂಬಂಧಿಕರಿಗೆ, ಆಜುಬಾಜುದವರಿಗೆ ಅದನ್ನ ಪ್ರಸರಿಸುವಂತ ವ್ಯವಸ್ಥೆ ಆಗ್ಬೇಕು. ಅದು ಎಲ್ಲರಿಗೂ ಕೂಡ ಹಬ್ಬಬೇಕು. ಅವರು ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಹೇಳುವಂತ ಒಂದು ಮನಸ್ಥಿತಿ ಎಲ್ಲರೂ ಬರಲಿ. ನಾನು ಮನೆಯಲ್ಲಿ ಹೋಗಿ ನನ್ನ ಮೊಬೈಲನ್ನು ಹಿಡ್ಕೊಂಡು ನಾನು ನೋಡ್ಕೋತ ಕೂತಿದ್ರ ನನ್ನ ಮಕ್ಕಳೆಲ್ಲ ಮೊಬೈಲ್ ಹಿಡ್ಕೊಂಡು ಅದೇ ನೋಡ್ಕೋತ ಕೂಡ್ತಾರೆ. ನಾನು ಮನೆಯಲ್ಲಿ ಹೋಗಿ ಒಂದು ಬುಕ್ಕ ಹಿಡ್ಕೊಂಡು ಕೂತಿದ್ರೆ ನನ್ನ ಮಕ್ಕಳೆಲ್ಲ ಬುಕ್ಕ ಹಿಡ್ಕೊಂಡು ಓದ್ತಾ ಇರ್ತಾರೆ. ಇದು ಮಗು ನೀವು ಹೇಳಿದ್ರೆ ಕೇಳಲ್ಲ, ಅದು ಅನುಕರಣೆಯಿಂದ ಕಲಿಕೆ. ನೀವು ಏನ್ ಮಾಡ್ತೀರಿ ಅದನ್ನ ನೋಡ್ತದೆ, ಅಬ್ಸರ್ವ್ ಮಾಡಿ ಅದು ಮಗು ಪರಿವರ್ತನೆ ಆಗ್ತದೆ. ತಂಬಾಕನ್ನು ತಿಳ್ಕೊಂಡು ಕೂತಿದ್ದಾರೆ ಅಂದ್ರೆ ಏನೋ ಇರ್ಬೋದು, ಅಪ್ಪ ಹಿಂಗ್ ತಿಂತಾನೆ ತಂಬಾಕ, ಇದ್ರಲ್ಲಿ ಏನೋ ಇರ್ಬೋದು, ಅದು ಕುತೂಹಲ ಆಗ್ತದೆ. ನೀವು ಇಲ್ಲದೆ ಇದ್ದಾಗ ಅದು ಕೈಯಲ್ಲಿ ಹಾಕೊಂಡು ಅದನ್ನು ಕೂಡ ಪ್ರಯತ್ನ ಮಾಡ್ತದೆ. ಅದಕ್ಕೆ ನೀವು ಯಾವುದೇ ಮಾಡಿದ್ರು ಸಹಿತ ಮಕ್ಕಳ ಕಣ್ಣೆದುರಿಗೆ ಅವುಗಳು ತಲುಪಬಾರ್ದು. ಒಳ್ಳೆಯದು ಹಬ್ಬಲಿ ಎಲ್ಲ ಕಡೆ,
ನಾನು ಯಾವುದೋ ಒಂದು ವಸ್ತುನ ನಾನು ಕುಡಿತಾ ಇದ್ದೀನಿಪ್ಪ ಅಂದ್ರೆ ಅದ ಮುಖ ಹಿಂಗ್ ಮಾಡಿ ಗಂಟ್ಲ ಹಿಂಗ್ ಮಾಡಿ ಒಳಗೆ ಹಾಕಿ ಮಾಡಿ ಕುಡಿದು ಹಿಂಗ್ ಹೂ ಹಿಡ್ದ ಹಿಂಗೆಲ್ಲ ಮಾಡೋದ್ರ ಆ ಮಗ ನೋಡ್ತದೆ, ಸಣ್ಣದಿರ್ತದೆ, ಏನೋ ಇದೆ ನಮ್ಮ ಅಪ್ಪ ಹಿಂಗ್ ಮಾಡ್ತಾರೆ, ಕಣ್ಣ ಬಾಯಿ ಹಿಂಗ್ ಮಾಡ್ತಾನೆ, ಮೂಗು ಹಿಂಗ್ ಮಾಡ್ತಾನೆ, ಏನೋ ಇರ್ಬೋದು ಅಂತ ಕುತೂಹಲಕ್ಕಾಗಿ ಆ ಮಗು ಮಾಡ್ತದೆ. ಯಾವ ದುಶ್ಚಟಗಳಲ್ಲಿ ಸಂತೋಷ ಅನ್ನೋದು ಎಲ್ಲಿ ಇಲ್ಲೇ ಇಲ್ಲ, ನಮಗಂತೂ ಗೊತ್ತಿಲ್ಲ ಅದು. ಬಟ್ ಆ ತರ ಅನುಕರಣೆಯಿಂದ ಆಗ್ತದೆ. ಇವೆಲ್ಲ ಆಗ್ಬಾರ್ದು. ಇಲ್ಲಿ ಬಂದವರಿಗೆ ನಾನು ಏನು ಹೇಳ್ತಾ ಇಲ್ಲ, ಯಾಕಂದ್ರೆ ಮಹಾನ್ ಪೂಜ್ಯರ ವಾಗ್ನುಡಿಗಳನ್ನ ನೀವು ಕೇಳಕ್ ಬಂದಿರಿ. ಬಟ್ ಇದು ನಿಮ್ಗೆಲ್ಲ ಗೊತ್ತಿದ್ದ ನೀವು ಮನೆಯಲ್ಲಿ ಯುವ ಜನಾಂಗಕ್ಕೆ ತಿದ್ದುವಂತ ಒಂದು ಅಂತಃಕರಣದ ಕೆಲಸ ತಮ್ಮಲ್ಲಿ ಆಗ್ಲಿ. ಸಾಕಷ್ಟು ಇಂಜಿಗೇರಿ ಸಂಪ್ರದಾಯ ಮತ್ತು ಕಣ್ಣೂರು ಮಹಾರಾಜರ ಸಂಪ್ರದಾಯ, ಕುಪ್ಪಕಟ್ಟಿ ಇಲ್ಲಿ ಕೂಡ ನಮ್ಮ ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ಸಿಕ್ಕೈತಿ. ಇಂಥ ಒಂದು ಸಂದರ್ಭದಲ್ಲಿ ಪೂಜ್ಯರ ಮುಂದೆ ಜಾಸ್ತಿ ಮಾತಾಡೋದು ಬೇಡ, ಮಾತನಾಡಕ್ಕೆ ನನಗೆ ಅವಕಾಶ ಪಡ್ಕೊಡುವಂತ ಏನ್ ಕೊಡ್ತೀನಿ ಬಿರಾದರ್ ಸಾಹೇಬ್ರಿಗೆ ಏನ್ ಹೇಳ್ತೇನೆ ಅಂತಂದ್ರೆ, ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಸಮಾಜಕ್ಕೆ ಒಳ್ಳೇದನ್ನೇ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ. ಇದು ಗ್ಯಾರಂಟಿ ನಾವು ಮಾಡ್ತೀವಿ, ಅದರದೇನು ಪ್ರಶ್ನೆ ಇಲ್ಲ. ಅದಕ್ಕಿಂತ ಬಿರಾದರ್ಸ್ PSIಗಳು ಏನ್ ಮಾತಾಡ್ತಾರೆ ಅಂತ ಬಹಳ ಮಂದಿಗೆ ಅನ್ಸಿರ್ಬೋದು. ಅವ್ರೇನ್ ಮಾತಾಡ್ತಾರೆ, ಅವರೆಲ್ಲ ಹೊತ್ತು ಹೊಂಟ್ರ ಉದ್ಯೋಗ ಏನು, ಅವ್ರ ಗತಿ ಏನು, ಅವ್ರ ವ್ಯವಹಾರ ಏನು. ಆದ್ರೆ ಬಿರಾದರ್ ಸಾಹೇಬ್ರು ಆ ಲಿಸ್ಟ್ನಾಗ ಸೇರುದಿಲ್ಲ. ಮತ್ತೆ ಅವ್ರು ಯಾವ ಲಿಸ್ಟ್ನಾಗ ಸೇರ್ತಾರೆ ಅಂದ್ರೆ ಡ್ರೆಸ್ ಹಾಕೊಂಡಾರಂತ ಅಷ್ಟೇ PSI, ಇಲ್ಲಾಂದ್ರೆ ಅವರು ನಮ್ಮ ಜೋಡಿ ಸತ್ಸಂಗದಾಗಿರುವಂತ ಗುರುಬಂಧುಗಳೇ ಅಂತೇಳಿ ನಾನು ಭಾವನೆ ಇದೆ ಅಂತ ಅಂತ 4 ವಿಷಯಗಳನ್ನು ಹೇಳಿದ್ರು. ತಮ್ಮ ಇಲಾಖೆ ಬಗ್ಗೆನೂ ಹೇಳಿದ್ರು. ಅದಕ್ಕೆ ಮಹಾರಾಜರು ಅವ್ರಿಗೆ ಈ ಇದರಲ್ಲಿ ಅವಕಾಶ ಕೊಟ್ಟಾರಲ್ಲ, ಈ ಅವಕಾಶ ಅವ್ರಿಗೆ ಮುಂದಿನ ಜೀವಮಾನದಾಗ ಅವ್ರ ಮಕ್ಕಳಿಗೆ, ಅವರಿಗೆ, ಅವ್ರ ಸಂಬಂಧಿಕರಿಗೆ ಎಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಮಹಾರಾಜರವ್ರನ್ನ ಕಾಪಾಡಲಿ. ಆಮೇಲೆ ಇವ್ರ ಉದ್ಯೋಗದಾಗ ಇವ್ರ ಕಡೆ ಇರುವಂತ ಏನ್ ಕೈಯಾಗಿ PCಗಳು ಇರ್ತಾರಲ್ಲ, ಇಂಥ PSIಗಳು ಇದ್ರೆ PCಗಳು ಆರಾಮ್ ಕೆಲಸ ಮಾಡ್ತಾರೆ. ಯಾವ ಹಾದಿ ಬಿಟ್ಟು ಏನೂ ಮಾಡುದಿಲ್ಲ, ಯಾರು ಒಳ್ಳೆ ಕೆಲಸಗಳನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ. ಅಂತ ಬಿರಾದರ್ ಸಾಹೇಬರಿಗೆ 100 ಗ್ಯಾರಂಟಿ ಪ್ರಮೋಷನ್ ಆಗಿ ಅವರು CPIನೂ ಆಗ್ತಾರೆ, DOSPನೂ ಆಗ್ತಾರೆ ಅಂತ ಹೇಳಿ ಭರವಸೆಯನ್ನು ಕೊಟ್ಕೋತಾ ಅವ್ರಿಗೆ ಒಳ್ಳೇದಾಗಲಿ ಮುಂದಿನ ಜೀವಮಾನ ಅಂತ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841
ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್ ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್ ಹೊರ್ತಿ ಪ್ಲಾಟ್ ರಹೀಂ ನಗರ್ ವಿಜಯಪುರ.